ನಮಸ್ಕಾರ ಸ್ನೇಹಿತರೆ. ನಾನು ವಾಜೀಕರಣ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾತಾಡ್ತೇನೆ. ಎಷ್ಟೋ ಜನ ನಾನು ಕೇಳ್ತಾರೆ, ಕ್ಲಿನಿಕ್ನಲ್ಲಿನೂ ಕೇಳ್ತಾರೆ, ಮತ್ತು ಯೂಟ್ಯೂಬ್ನಲ್ಲಿ ಅಥವಾ ನಮ್ಮ ಫೇಸ್ಬುಕ್ ಚಾನಲ್ ಇದೆಯಲ್ಲ ಅದರಲ್ಲಿ ಕೂಡ ಕೇಳ್ತಾರೆ, ಸರ್ ಈ ಚಿಕಿತ್ಸೆ ನಾವು ಪಡಿಬೇಕಾ ಅಥವಾ ವಾಜೀಕರಣ ಚಿಕಿತ್ಸೆ ನಮಗೂ ಬೇಕಾಗಿದೆಯಾ ಅಥವಾ ನಾವು ತಗೋಬೇಕಾ ಅದನ್ನು, ಯಾಕಂದರೆ ನನಗೆ ಸದ್ಯಕ್ಕೆ ಯಾವುದೂ ಸೆಕ್ಸ್ ಪ್ರಾಬ್ಲಮ್ ಇಲ್ಲ. ಸೊ ಆಚಾರ್ಯರು ಯಾರ್ಯಾರು ಇದನ್ನು ತಗೋಬಹುದು ಅಂತ ಹೇಳಿದ್ದಾರೆ ಅದೇ ನಾನು ನಿಮಗೆ ಓದಿ ಹೇಳ್ತೀನಿ. ಒಂದು ಶ್ಲೋಕ ರೂಪಾಂತರ ಇದೆ. ವಾಜೀಕರಣ ಚಿಕಿತ್ಸೆ ಯಾರ್ಯಾರಿಗೆ ಬೇಕು? ಶ್ಲೋಕ ಇದೆ. ವಿಲಾಸಿನಾಂ ಅಥವತಾಂ ಯೌವನೆ ಬಲಶಾಲಿನಾಂ ಬಹುಪತ್ನಿವತಾಂ ಮೃದಾಂ ಯೋಗ ವಾಜೀಕರಣಂ ಹಿತ. ಅಂದರೆ ಯಾರಿಗೆ ಬಾಡಿನಲ್ಲಿ ಏನಾಗಿದೆ, ಜಾಸ್ತಿ ಸೆಕ್ಸ್ ಮಾಡಿ ಮಾಡಿ ಸುಸ್ತಾಗಿದೆ, ದ ಮ್ಯಾನ್ ಲ್ಯಾಕ್ ಆಫ್ ಸೀಮನ್ ಕಾಸ್ಡ್ ಬೈ ಎಕ್ಸೆಸಿವ್ ಇಂಟರ್ಕೋರ್ಸ್, ಅವರಿಗಿದು ಚಿಕಿತ್ಸೆ ಬೇಕು. ಯಾರು ಅತಿ ವ್ಯಾಯಾಮ ಮಾಡಿದ್ದಾರೆ, ಓವರ್ ಎಕ್ಸರ್ಷನ್ ಮಾಡಿದ್ದಾರೆ, ತುಂಬ ಹೆವಿ ವರ್ಕೌಟ್ ಮಾಡ್ತಾರೆ, ಜಿಮ್ನಲ್ಲಿ ಅಥವಾ ವಾಕ್ ಮಾಡ್ತಾರೆ, ರೆಗ್ಯುಲರ್ ಟ್ರಾವೆಲಿಂಗ್ ಮಾಡ್ತಾರೆ, ಅವರು ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ಓಲ್ಡ್ ಏಜ್ ಪರ್ಸನ್, ಯಾರಿಗೆ ವಯಸ್ಸಾಗ್ತಾ ಇದೆ, 45 ವರ್ಷ 50 ವರ್ಷ ಆದಮೇಲೆ ಬಾಡಿನಲ್ಲಿ ಸ್ಲೋಲಿ ಸಪ್ತ ಧಾತು ಕ್ಷಯ ಆಗುತ್ತೆ, ಅವರು ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ಯಾವ ವ್ಯಕ್ತಿ ಬಹು ಸ್ತ್ರೀಯರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾನೆ, ಮನೆಯಲ್ಲಿ ಒಬ್ಬಕ್ಕಿ ಇದ್ದಾಳೆ, ಔಟ್ಸೈಡ್ ಒಬ್ಬಕ್ಕಿ ಇದ್ದಾಳೆ, ಇನ್ನು ಮೂರನೇದ ಆಸೆ ಇದೆ ಅಂಥವ್ರು ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ತುಂಬ ಲೀನ್ ಆಗಿದ್ದಾನೆ, ತುಂಬ ಕ್ಷಯ ಆಗಿದ್ದಾನೆ, ನೋಡಕ್ಕೆ ಒಂದು ಹೊಡೆದ್ರೆ ಅಲ್ಲೇ ಬಿದ್ದು ಬರೋ ಥರ ಇದ್ದರೆ, ಕ್ಷಯ ಅಥವಾ ಕ್ಷೀಣ ಇದ್ದರೆ ಅವರು ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ಯಾರು ಸೆಕ್ಸ್ ಮಾಡಿದಾಗ ವೀರ್ಯ ತುಂಬ ಕಡಿಮೆ ಬರ್ತಾ ಇದೆ ಅಥವಾ ತುಂಬ ಬರ್ತಾನೆ ಇಲ್ಲ, ಬರೀ ನೀರು ಥರ ಒಂದು 2 ಹನಿ ಬರ್ತಾ ಇದೆ, ಶುಕ್ರ ಕ್ಷಯ ಆಗಿದೆ, ಅವರು ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ಯಾರು ಕೂತ್ಕೊಂಡು ಕೆಲಸ ಮಾಡ್ತಾರೆ, ವ್ಯಾಯಾಮ ಇಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್, ಬೆಳಗ್ಗೆ ಎದ್ದೆ ಸ್ನಾನ ಮಾಡಿದೆ, ಟಿಫಿನ್ ಮಾಡಿದೆ, ಆಫೀಸ್ ಹೋದೆ, ಆಫೀಸ್ನಲ್ಲಿ ಕೂತು ಕೆಲಸ ಮಾಡಿದೆ, ಮನೆಗೆ ಬಂದೆ, ಟೀ ಕಾಫಿ ಕುಡಿದೆ, ಆಮೇಲೆ ಸ್ವಲ್ಪ 1 ತಾಸು 2 ತಾಸು ಕೂತೆ, ಊಟ ಮಾಡಿದೆ, ಮಲಗಿದೆ, ಸೆಡೆಂಟರಿ ಲೈಫ್ ಸ್ಟೈಲ್, ಬಾಡಿಗೆ ಯಾವುದೋ ವ್ಯಾಯಾಮ ಇಲ್ಲ, ಲಕ್ಸುರಿಯಸ್ ಲೈಫ್ ಇದೆ, ಯಾವುದೋ ಶ್ರಮ ಕೆಲಸನೇ ಇಲ್ಲ, ಅವರು ಕೂಡ ವಾಜೀಕರಣ ಚಿಕಿತ್ಸೆ. ಮೆನ್ ದೋಸ್ ಆರ್ ಲೀಡಿಂಗ್ ಸೆಡೆಂಟರಿ ಎಕ್ಸೆಸಿವ್ ಲಕ್ಸುರಿಯಸ್ ಲೈಫ್, ಅವರು ವಾಜೀಕರಣ ಚಿಕಿತ್ಸೆ ಮಾಡಬೇಕು. ಮ್ಯಾನ್ ಹೂ ಈಸ್ ವೆರಿ ರಿಚ್ ಫೈನಾನ್ಸಿಯಲಿ, ಲ್ಯಾವಿಶ್ ಲೈಫ್ ಸ್ಟೈಲ್, ಅಮೆನಿಟೀಸ್ ಇನ್ ಕಂಫರ್ಟ್, ಅರ್ಥವತ್ಮಂ ಅಂತ ವ್ಯಕ್ತಿ ಕೂಡ ವಾಜೀಕರಣ ಚಿಕಿತ್ಸೆ ಮಾಡ್ಕೋಬೇಕು. ಮ್ಯಾನ್ ಹೂ ಈಸ್ ಯೂತ್ಫುಲ್ ಪರ್ಸನ್ ಆ್ಯಂಡ್ ರನ್ನಿಂಗ್ ಇನ್ ಯಂಗ್ ಏಜ್, ಯಾರು ತುಂಬಾ ಜಾಸ್ತಿ ರನ್ನಿಂಗ್ ಮಾಡ್ತಾರೆ ಅವರು ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ಯಾರಿಗನ್ಸುತ್ತೆ ನನ್ನ ಬಾಡಿನಲ್ಲಿ ತುಂಬ ಸ್ಟ್ರೆಂತ್ ಬೇಕು, ತುಂಬ ಪವರ್ ಬೇಕು, ತುಂಬ ಎನರ್ಜಿ ಬೇಕು ಅಂಥ ವ್ಯಕ್ತಿ ಕೂಡ ವಾಜೀಕರಣ ಚಿಕಿತ್ಸೆ ಔಷಧಿ ತಗೋಬೇಕು. ಮ್ಯಾನ್ ಹೂ ಈಸ್ ಮ್ಯಾರಿಂಗ್ ಆ್ಯಂಡ್ ಕೀಪಿಂಗ್ ಸೆವರಲ್ ಲೇಡೀಸ್, 2ಕ್ಕಿಂತ ಜಾಸ್ತಿ ಬಹುಪತ್ನಿನ, ಅಂದರೆ ಇದು ಹಳೆಗಾಲದಲ್ಲಿ ಅವಾಗ ರಾಜ ಮಹಾರಾಜರಿಗೆ 5-6 ಜನ ರಾಣಿಗಳಿರ್ತಿದ್ರು, ಅಂಥ ಟೈಮ್ನಲ್ಲಿ ಕೂಡ ಅವ್ರಿಗೆ ಫುಲ್ ಪವರ್ ಬೇಕಲ್ಲ, ಒಂದು ದಿವಸಕ್ಕೆ ಒಂದು ರಾಣಿ ಹತ್ರನೂ ಹೋಗ್ಬೇಕಂದ್ರೆ ಬಲ ಬೇಕಲ್ಲ, ಅಂಥ ಕಂಡೀಷನಲ್ಲಿ ಕೂಡ ವಾಜೀಕರಣ ಚಿಕಿತ್ಸೆ ತಗೋಬೇಕು. ಏಜ್ ಬಗ್ಗೆ ಮಾತಾಡಿದಾಗ ಏನು ಹೇಳ್ತಾರೆ ಆಚಾರ್ಯರಂದರೆ, ಯಾವಾಗ ಲೈಂಗಿಕ ಕ್ರಿಯೆಯಲ್ಲಿ ತಾವು ಬರ್ತೀರಾ 18 ವರ್ಷದಿಂದ 20 ವರ್ಷ ಟೈಮ್ನಿಂದ 70 ವರ್ಷ, ಅಂದರೆ 20ದಿಂದ 70 ವರ್ಷವರೆಗೆ
ಯಾರು ಬೇಕಾದರೂ ಈ ಚಿಕಿತ್ಸೆ ತಗೋಬಹುದು. ಇದು ನಿಮ್ಮ ಬಾಡಿ ಸೆಕ್ಸ್ ಪವರ್ ಜಾಸ್ತಿ ಮಾಡಬೇಕಂತಿಲ್ಲ. ಈ ಚಿಕಿತ್ಸೆ ನಿಮ್ಮ ಬಾಡಿನಲ್ಲಿ ಧಾತುನ ಕಡಿಮೆ ಆಗ ಕೊಡಲ್ಲ, ಬಾಡಿನ ವೀಕ್ ಆಗ ಕೊಡಲ್ಲ. ಒನ್ ಟೈಮ್ ಸೆಕ್ಸ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ಅರ್ಧ ದಿನ ಕೂಲಿ ಕೆಲಸ ಮಾಡಿದಂಗೆ ಆಗುತ್ತೆ, ಅಷ್ಟು ಎನರ್ಜಿ ಲಾಸ್ ಆಗುತ್ತೆ. ಆ ಎನರ್ಜಿ ಲಾಸ್ ಆಗಿದ್ನ ಆ ಎನರ್ಜಿನ ನಾವು ವಾಪಸ್ ಕೊಡಬೇಕಲ್ಲ. ಬ್ಯಾಂಕ್ನಲ್ಲಿ 10,000 ಒಂದು ಮಿನಿಮಮ್ ಬ್ಯಾಲೆನ್ಸ್ ಫಂಡ್ ಅಂತ ಇರುತ್ತೆ. ಎಮರ್ಜೆನ್ಸಿಗಾಗಿ ಏನೋ 5,000 ನೀವು ತೆಗೆದ್ರ ಇಮಿಡಿಯೇಟ್ಲಿ ಅದನ್ನು ನೀವು ಹಾಕಬೇಕು ವಿದಿನ್ 1 ವಾರ 10 ದಿವಸನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ. ಇಲ್ಲಾಂದರೆ ಬ್ಯಾಂಕ್ದವ್ರು ಫೈನ್ ಹಾಕ್ತಾರೆ ನಿಮಗೆ. ಅದೇ ರೀತಿ ನಿಮ್ಮ ಬಾಡಿನಲ್ಲಿ ಇರುವ ಎನರ್ಜಿನ ನೀವು ಯೂಸ್ ಮಾಡ್ತಾ ಇದ್ದರೆ ಅದನ್ನು ತಿರ್ಗಾ ನೀವು ರಿಪ್ಲೇಸ್ ಮಾಡಬೇಕು. ಅಷ್ಟೇ ಎನರ್ಜಿ ನೀವು ಆಹಾರ ತಿನ್ನಬೇಕು, ಅಷ್ಟೇ ಎನರ್ಜಿ ನೀವು ಔಷಧಿನ ತಗೋಬೇಕು. ಔಷಧಿ ಅಂದರೆ ಇದರಲ್ಲಿ ಯಾವುದೋ ಕೆಮಿಕಲ್ ಇರಲ್ಲ, ಸಾಲ್ ಗಿಡ ಮೂಲಿಕೆಗಳಿಂದ ರೆಡಿಯಾಗುವ ಔಷಧಿಗಳು. ನೀವು ಹೆಂಗೆ ಮೆಂತ್ಯ ಸೊಪ್ಪು ತಿಂತೀರಾ, ಹೆಂಗೆ ಏನಿದೆಯಲ್ಲ ಪಾಲಕ್ ಸೊಪ್ಪು ತಿಂತೀರಾ, ಆ ಥರನೇ ಅಶ್ವಗಂಧ ಒಂದು ಸೊಪ್ಪು. ಒಂದು ಹಣ್ಣುಗಳು ಹೆಂಗೆ ತಿಂತೀರಾ ಆ ಥರನೂ ಎಷ್ಟೋ ತ್ರಿಫಲ ಚೂರ್ಣನಲ್ಲಿ ಎಲ್ಲ ಹಣ್ಣುಗಳೇ. ಸೊ ವಾಜೀಕರಣ ಚಿಕಿತ್ಸೆ ಜನಸಾಮಾನ್ಯರಿಗೆ ಹೇಳಬೇಕಂದ್ರೆ ಒಂದು ಕಾಮನ್ ಇಟ್ಕೊಳ್ಳಿ. ಸರ್ ನಾನು 20 ವರ್ಷ ಆಗಿದೆ, ನಾನು ಮದುವೆ ಮಾಡಬೇಕು ಅಥವಾ ನನ್ನ ಲೈಂಗಿಕ ಕ್ರಿಯೆಯಲ್ಲಿ ನಾನು ರೆಗ್ಯುಲರ್ ಆಗಿ ಪಾರ್ಟಿಸಿಪೇಷನಲ್ಲಿ ಇರ್ತೀನಿ ಅಂದರೆ ಎಲ್ಲರೇ ಸೂಟೇಬಲ್ಲು. ಯಾರಿಗಿಲ್ಲ, ಯಾರು ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ದಾರೆ ಅಂದರೆ 18 ವರ್ಷ ಒಳಗಡೆ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸು, ಅವರಿಗಿಲ್ಲ. ಯಾರು ಆಲ್ರೆಡಿ ಈ ಸಂಸಾರನೇ ಬೇಡ ಅಂತ ಆಧ್ಯಾತ್ಮ ಕಡೆ ಹೋಗಿದ್ದಾರೆ, ಗುರು ಹತ್ರ ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಅವರು, ಗುರು ನಾನು ಏನಿದೆ ಧರ್ಮದ ಮಾರ್ಗನಲ್ಲಿ ನಡೀತೀನಿ, ನಾನು ಯಾವುದೋ ರೀತಿ ಮದುವೆ ಮಾಡಲ್ಲ, ಸಾಂಸಾರಿಕ ಜೀವನ ಬೇಡ, ಅವರಿಗಿಲ್ಲ ವಾಜೀಕರಣ ಚಿಕಿತ್ಸೆ. ಆಮೇಲೆ ಯಾರು 70 ವರ್ಷ ದಾಟಿದೆ ನಮ್ಮ ಹತ್ರ ಬರ್ತಾರೆ, 74ದವರು ಬರ್ತಾರೆ, 75 ಬರ್ತಾರೆ. ರಿಟೈರ್ಡ್ DSP ಇದ್ದೀನಿ, ರಿಟೈರ್ಡು BO ಆಫೀಸರ್ ಇದ್ದೀನಿ, ಅವಾಗ ಸರ್ ನನಗೆ ಟ್ರಾನ್ಸ್ಫರು ಅಲ್ಲಿ ಇಲ್ಲಿ ಶಿಫ್ಟಿಂಗ್ನಲ್ಲಿ ನನಗೆ ಅಷ್ಟು ಇದರಲ್ಲಿ ಟೈಮ್ ಕೊಡೋಕ್ಕಾಗಿಲ್ಲ. ಈಗ ಮಕ್ಕಳೆಲ್ಲ US UK ಜರ್ಮನಿನಲ್ಲಿ ಇದ್ದಾರೆ. ನಮ್ಮ ಶ್ರೀಮತಿ ಒಳಗಡೆ ಒಂದು 10 ವರ್ಷದ ಗ್ಯಾಪ್ ಇದೆ, ಅವ್ರದ್ದಿನ ಇಚ್ಛೆ ಇದೆ, ನನಗೆ ಸ್ವಲ್ಪ ಏನಾದರೂ ಕೊಡ್ತೀರಾ ಔಷಧಿ ಪವರ್ ಬರೋಕ್ಕೆ, ಇದು ವೈಗ್ರ ತಗೋಬೋದಾ ಅಂತ ಕೇಳ್ತಾರೆ. ಬೇಡ ಯಜಮಾನ್ರೆ ಅಂತ ಹೇಳ್ತೀನಿ. 70 ಆದಮೇಲೆ ಮುಗೀತು, ಸ್ಟಾಪ್ ಮಾಡಿ. ಸೊ ವಾಜೀಕರಣ ಚಿಕಿತ್ಸೆ ಒಂದು ಲಾಸ್ಟ್ ಮೆಸೇಜ್ ಏನಪ್ಪ ಅಂದರೆ, ಯಾರ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಷನ್ ಇದ್ದೀರಾ 20 ವರ್ಷದಿಂದ 70 ವರ್ಷ ಎಲ್ಲರೂ ತಗೋಬೇಕು. ನಮಸ್ಕಾರ.